ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ನಟರಾಜನಿಗೆ ಅವನ ಹೆಂಡತಿಯ ತಮ್ಮ ಸಿಕ್ಕಾಪಟ್ಟೆ ಹೊಡಿತಾನೆ. ಇನ್ನು ಮುತ್ತು ಬದಲಾಗ್ತಾನ. ಮುತ್ತುನ ಅಸಲಿ ಮುಖ ಮನೆಯವ್ರ ಮುಂದೆ ಬರುತ್ತಾ. ಅವನಿಗೆ ಕೋಪ ಬಂದರೆ ಹೇಗಿರುತ್ತೆ ಅದನ್ನು ಮನೆಯವ್ರು ನೋಡ್ತಾರ. ಅಷ್ಟೇ ಅಲ್ಲ, ವೈಭವಿ ತಾನು ಸುಳ್ಳು ಹೇಳಿದ್ದಂತ ಹೇಳಿ ಕಂಟಿಗೆ ಹೇಳ್ತಾಳ. ಎಲ್ಲಾನು ವಿಡಿಯೋದಲ್ಲಿ ನೋಡೋಣ. ಇನ್ನು ಮನೆಯವರೆಲ್ಲರೂ ಕಂಠಿಯ ಬಗ್ಗೆ ಅವನ ಯೋಚನೆಯಲ್ಲಿ ಇರ್ತಾರೆ. ಕಂಠಿ ಹೀಗೆ ಮಾಡಿಬಿಟ್ನಾ ಅಂತ ಹೇಳ್ಕೊಂಡು ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ನಟರಾಜ ಅವನ ಫ್ರೆಂಡ್ಸ್ ಜೊತೆ ಸೇರಿ ಮರದ ಹತ್ರ ಜೂಜಾಟ ಆಡ್ತಿರ್ತಾರೆ. ಅವನಿಗೆ ಯಾವುದೇ ಯೋಚನೆ ಇರಲ್ಲ. ಅವ್ರು ಒಳ್ಳೆ ಮಾಡಿ ಜೂಜಾಟ ಆಡ್ತಾ ಇರ್ತಾರೆ ಅವ್ರ ಪಾಡಿಗೆ ಅವರು. ಆವಾಗ ಅವನ ಹೆಂಡತಿಯ ತಮ್ಮ ಅದನ್ನು ನೋಡ್ತಾನೆ. ನೋಡಿ ಅವ್ನ ಹೆಂಡತಿ ತಮ್ಮನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಆ ನಟರಾಜ್ ಊರಿಗೆ ಬಂದಿದ್ದಾನಣ್ಣ, ಮನೆ ದೇವ್ರ ದರ್ಶನ ಅಂತ, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದಾನೆ, ಅವ್ನು ಈ ಊರಿಗೆ ಕಾಲಿಟ್ಟಿದ್ದಾನಣ್ಣ ಅಂತ ಹೇಳ್ತಾರೆ. ಆಗ ಅವ್ನು ತುಂಬಾ ಸಿಟ್ಟು ಬರ್ತದೆ. ಏನು ನಟರಾಜ ಊರಿಗೆ ಬಂದಿದ್ದಾನ, ನನ್ನ ಅಕ್ಕನ ಕೊಂದವನು ಊರಿಗೆ ಬಂದಿದ್ದಾನ ಅಂತ ಹೇಳ್ಕೊಂಡು, ಬನ್ನಿ ಅವನಿಗೊಂದು ಗತಿ ಕಾಣಿಸೋಣ, ಅವನು ಹುಟ್ಟಲಿಲ್ಲ ಅಂತ ಅನಿಸಿಬಿಡ್ತೇನೆ ಅಂತ ಹೇಳಿ ಅವ್ನ ಮನೆ ಹತ್ರ ಹೋಗ್ತಾರೆ. ಇನ್ನು ನಟರಾಜ ಕೈಕಾಲು ಮುಖ ತೊಳಿತಾ ಇರ್ತಾನೆ. ಆವಾಗ ಅವ್ನು ಹೋಗಿ ನೀನು ಇಲ್ಲಿಗೆ ಬಂದೆ ಅಂತ ಹೇಳ್ಕೊಂಡು ಸರಿಯಾಗಿ ಹೊಡಿತಾನೆ. ಇನ್ನು ಮನೆಯವರೆಲ್ಲರೂ ವಾಪಸ್ ಅವ್ರ ಮನೆಗೆ ಹೋಗಿ ರೆಡಿ ಆಗ್ತಿರ್ತಾರೆ. ಆಗ ಮಹಿ ಬ್ಯಾಗ್ ಇಟ್ಕೊಂಡು ಕಾರ್ ಹತ್ರ ಬರ್ತಾನೆ. ಬರುವಾಗ ಇಲ್ಲಿ ಅವ್ರ ಅಪ್ಪನಿಗೆಲ್ಲ ಹೊಡಿತಾ ಇರೋದು ನೋಡ್ತಾನೆ. ನೋಡಿ ಅವ್ನಿಗೆ ತುಂಬಾ ಶಾಕ್ ಆಗುತ್ತೆ. ಇನ್ನು ಅಣ್ಣ ಅಣ್ಣ ಅಪ್ಪಂಗೆ ಯಾರು ಹೊಡಿತಿದ್ದಾರೆ ಅಣ್ಣ ಅಂತ ಕರೀತಾನೆ. ಆವಾಗ ಹರಿ ಬರ್ತಾನೆ. ಹರಿ ಬಂದು ಅವ್ರ ಜೊತೆ ಫೈಟ್ ಮಾಡ್ತಾನೆ. ಆದರೆ ಅವರು ಹರಿಗೆ ಸರಿಯಾಗಿ ಹೊಡ್ತಾರೆ. ಆಗ ಅಲ್ಲಿಗೆ ಚಂದನ, ಮಹಿಮಾ ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದು ಹೊಡಿಬೇಡಿ ಅಂತ ಎಷ್ಟೇ ತಡೆದ್ರು ಅವ್ರು ಕೇಳ್ತಾನೆ ಇರಲ್ಲ. ಆಗ ಭಾರತಿ ಅವ್ರ ಅಮ್ಮನ ಕರೀತಾರೆ. ಇನ್ನು ಕಾತ್ಯಾಯನಿ ಕೂಡ ಬರ್ತಾರೆ. ಆ ಕಾತ್ಯಾಯನಿ ಹೇಳ್ತಾಳೆ, ಇವನ್ಯಾಕೆ ಇಲ್ಲಿ ಬಂದ ಅಂತ ಹೇಳ್ಕೊಂಡು ಎಲ್ಲರೂ ನೋಡ್ತಾ ಇರ್ತಾರೆ. ಹರಿಗೆಲ್ಲರೂ ಸರಿಯಾಗಿ ಹೊಡಿತಾ ಇರ್ತಾರೆ. ಯಾರ ಮಾತು ಕೇಳ್ತಾ ಇರಲ್ಲ. ಆವಾಗ ಚಂದನ ಗಟ್ಟಿಯಾಗಿ ಮುತ್ತು ಅಣ್ಣ ಅಂತ ಕಿರಿಚ್ತಾಳೆ. ಆವಾಗ ಮುತ್ತು ಬರ್ತಾನೆ. ಮುತ್ತುನ ಈ ರೀತಿ ಸಿಟ್ಟಿನಲ್ಲಿರೋದನ್ನು ಯಾರೂ ನೋಡಿರಲ್ಲ. ಆಗ ಮಹಿ ಹೇಳ್ತಾನೆ, ಮುತ್ತಣ್ಣ ಅಂದರೆ ಏನಂತ ಅನ್ಸ್ಕೊಂಡಿದ್ದೆ, ತಾಳ್ಮೆ ಮೂರ್ತಿ ಹೌದು, ಆದರೆ ಅವನಿಗೆ ಸಿಟ್ಟು ಬಂದರೆ ಅವ್ನು ಏನು ಮಾಡ್ತಾನೋ ಯಾರಿಗೂ ಗೊತ್ತಿರಲ್ಲ ಅಂತ ಹೇಳ್ತಾನೆ. ಇನ್ನು ಮುತ್ತು ತುಂಬ ಸಿಟ್ಟಾಗಿರ್ತಾನೆ. ಅವನನ್ನು ಆ ರೀತಿ ಮನೆಯವ್ರು ಯಾರೂ ನೋಡಿರಲ್ಲ. ಇನ್ನು ಮುತ್ತು ಅವನಿಗೆ ಹೇಳ್ತಾನೆ, ನೋಡು ನೀನು ನನ್ನ ಅಮ್ಮನ ಒಡ ಹುಟ್ಟಿದವನಂತ ಹೇಳಿ ಮಾತ್ರ ನಿನ್ನನ್ನು ಸುಮ್ಮನೆ ಬಿಡ್ತಿದ್ದೇನೆ. ಇನ್ನೇನಾದರೂ ನೀನು ನನ್ನ ಮನೆಯವರ ಸುದ್ದಿಗೆ, ನನ್ನ ಅಪ್ಪನ ಸುದ್ದಿಗೆ ಬಂದರೆ ನಾನಂತೂ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಇಲ್ಲಿ ತನಕ ನನ್ನ ತಾಳ್ಮೆ ಮುಖ ನೋಡಿದ್ಯಾ, ನನಗೆ ಸಿಟ್ಟು ಬಂದರೆ ನಾನು ಏನು ಮಾಡ್ತೇನೆ ಅಂತ ನಿಂಗೆ ಗೊತ್ತಿಲ್ಲ. ಇನ್ನು ಮುಂದೆ ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಬೇಡ, ಹೋಗು ಇಲ್ಲಿಂದ ಹೇಳ್ಕೊಂಡು ಸರಿಯಾಗಿ ಬೈತಾನೆ. ಅವನಿಗೆ ಮುತ್ತು ಆ ರೀತಿ ಇರೋದನ್ನು ನೋಡಿ ತುಂಬಾ ಹೆದರಿಕೆ ಆಗ್ತದೆ. ಇನ್ನು ಅವನೆಲ್ಲ ಹೋಗ್ತಾರೆ. ಇನ್ನು ಹರಿಗೆ ಮತ್ತು ನಟರಾಜನಿಗೆ ತುಂಬ ಪೆಟ್ಟಾಗಿರ್ತಾರೆ. ಅವರೆಲ್ಲ ಅವನಿಗೆ ಗಾಯಕ್ಕೆ ಮುಲಾಮ್ ಹಚ್ತಾ ಇರ್ತಾರೆ. ಇನ್ನು ಮನೆಯವರೆಲ್ಲರೂ ಒಳಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ಅಲ್ಲ ಯಾರು ಇವನು, ಯಾಕೆ ಬಂದು ಹೊಡೆದ ಹೇಳ್ಕೊಂಡು ಮನೆಯವರೆಲ್ಲರೂ ಟೆನ್ಷನ್ ಆಗ್ತಾ ಇರ್ತದೆ. ಇನ್ನು ಎಲ್ಲರೂ ಕೂಡ ಊರಿಗೆ ಹೋಗ್ತಾರೆ. ಆದರೆ ಕಂಠಿ ಮಾತ್ರ ಅವನ ಚಿಂತೆಯಲ್ಲೇ ಮುಳುಗಿರ್ತಾನೆ. ಇನ್ನು ಕಂಠಿ ಹೇಳ್ತಾನೆ, ನಾನು ಇವಾಗ ವೈಭವಿ ಮನೆಗೆ ಹೋಗಿ ಬರ್ತೇನೆ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಇವಾಗ ಈ ರಾತ್ರಿಗೆ ಯಾಕೆ ಅವ್ರ ಮನೆಗೆ ಹೋಗ್ತಿದ್ಯಾ ಅಂತ ಹೇಳ್ತಾನೆ. ಇನ್ನು ಮುತ್ತು ಹೇಳ್ತಾನೆ, ಇವಾಗ ಅಲ್ಲಿಗೆ ಹೋಗೋದು ಬೇಡ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಇಲ್ಲ ಅಣ್ಣ, ನಾನು ಇವಾಗ ಅಲ್ಲಿಗೆ ಹೋಗಲೇಬೇಕು, ಯಾರು ನನ್ನ ತಡಿಬೇಡಿ, ಇವಾಗಲೂ ಅಲ್ಲಿಗೆ ಹೋಗಬೇಕು, ನನಗೆ ವೈಭವಿ ಹತ್ರ ಮಾತಾಡಲೇಬೇಕು ಅಂತ ಹೇಳ್ತಾನೆ. ಇನ್ನು ಅವನು ವೈಭವಿ ಮನೆಗೆ ಹೋಗ್ತಾನೆ. ಆದರೆ ಹರಿ ಕೂಡ ಅವನ ಹಿಂದೆನೇ ಹೋಗ್ತಾನೆ. ಇನ್ನು ವೈಭವಿ ಮನೆಗೆ ಹೋದಾಗ ವೈಭವಿ ಅಪ್ಪ ಮತ್ತು ಅಮ್ಮ ಹೇಳ್ತಾರೆ, ನೀನು ಇಲ್ಲಿಗೆ ಬಂದ್ಯಾ, ನೀನು ಮಾಡಿದ ಮೋಸಕ್ಕೆ ನಿನ್ನ ಸುಮ್ಮನೆ ಬಿಡಲ್ಲ ಹೇಳ್ಕೊಂಡು ಸರಿಯಾಗಿ ಹೊಡಿತಾರೆ. ಆವಾಗ ಹರಿ ಹೇಳ್ತಾನೆ, ಇನ್ನೊಂದು ಸಲ ನನ್ನ ತಮ್ಮನಿಗೆ ಹೊಡೆದ್ರೆ ನಾನಂತೂ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾನೆ. ಆಗ ವೈಭವಿ ಬರ್ತಾಳೆ. ಆಗ ಕಂಠಿ ಹೇಳ್ತಾಳೆ, ವೈಭವಿ ನಿಜ ಹೇಳು, ನಿಜವಾಗ್ಲೂ ಕೂಡ ನೀನು ಗರ್ಭಿಣಿ ಅಂತ ಕೇಳ್ತಾಳೆ. ಆವಾಗ ವೈಭವಿ ಹೇಳ್ತಾಳೆ, ಇಲ್ಲ ಅಂತ ಹೇಳ್ತಾಳೆ. ಆಗ ಮನೆಯವರೆಲ್ಲರೂ ಶಾಕ್ ಆಗ್ತದೆ. ಆಗ ಕಂಠಿಗೆ ಶಾಕ್ ಆಗ್ತದೆ. ಮತ್ತು ಯಾಕೆ ಈ ರೀತಿ ಸುಳ್ಳು ಹೇಳಿದೆಯಾ ನೀನು ಅಂತ ಕೇಳ್ತಾಳೆ. ಆವಾಗ ಅವಳು ಹೇಳ್ತಾಳೆ, ನನಗೆ ಇಷ್ಟ ಇಲ್ದಿದ್ರು ಮದುವೆ ಮಾಡ್ಲಿಕ್ಕೆ ನೋಡಿದ್ರು, ಹಾಗಾಗಿ ನಾನು ಸುಳ್ಳು ಹೇಳಿದೆ ಅಂತ ಹೇಳ್ತಾಳೆ. ಆಗ ಕಂಠಿ ಹೇಳ್ತಾನೆ, ನಿಂಗೆ ನಾಚಿಕೆ ಮಾನ ಮರೆದಿಲ್ವಾ, ಈ ರೀತಿ ಸುಳ್ಳು ಹೇಳ್ತೀಯಲ್ವಾ ಅಂತ ಹೇಳ್ತಾಳೆ. ಆವಾಗ ಅವನು ಹೇಳ್ತಾಳೆ, ಅಲ್ಲ ನಂಗೆ ಯಾಕೆ ನಾಚಿಕೆ ಮಾನ ಮರೆದಿರಬೇಕು, ನನ್ನ ಪ್ರೀತಿಗೋಸ್ಕರ ಏನು ಬೇಕಾದರೂ ಮಾಡ್ತೇನೆ, ಅದು ನಿನ್ಗೆ ಗೊತ್ತಾಗಬೇಕು ಅಲ್ವಾ, ಅದಕ್ಕೆ ನಾನು ಈ ರೀತಿ ಮಾಡಿದೆ ಅಂತ ಹೇಳ್ತಾಳೆ. ಆಗ ಹರಿಗಂತೂ ತುಂಬಾ ನಗು ಬರ್ತಾ ಇರ್ತದೆ. ಏನು ಮನೆಯವ್ರು ಕೇಳ್ತಾರೆ, ಅಲ್ವೇ ಅಷ್ಟು ಜನ ಇದ್ರಿಗೆ ನಮ್ಮ ಮಾನ ಮರೆದಿ ತೆಗ್ದೆ ಅಲ್ವೇ, ನಿಂಗೇನು ಅನಿಸಲ್ವಾ ಅಂತ ಕೇಳ್ತಾರೆ. ಆಗ ಅವಳು ಹೇಳ್ತಾಳೆ, ನೋಡಿ ನನಗೇನು ಅನಿಸಲ್ಲ, ನನಗೆ ನನ್ನ ಕಂಠಿ ಬೇಕು, ಕಂಠಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೇನೆ ಅಂತ ಹೇಳ್ತಾಳೆ. ಇನ್ನು ವೈಭವಿ ಹೇಳ್ತಾಳೆ, ಬಾ ಕಂಠಿ, ನಂಗೆ ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಾಳೆ. ಆಗ ಮನೆಯವ್ರು ಹೇಳ್ತಾರೆ, ಎಲ್ಲಿಗೆ ಹೋಗ್ತಿದ್ಯಾ, ಯಾರ ಜೊತೆ ಮಾತಾಡ್ಲಿಕ್ಕೆ ಹೋಗ್ತಿದ್ಯಾ, ನೀನು ಮಾಡಿದ ಅವಮಾನನೇ ಸಾಕು, ಸುಮ್ಮನೆ ಒಳಗೆ ನಡಿ ಅಂತ ಹೇಳ್ತಾರೆ. ಆಗ ವೈಭವಿ ಹೇಳ್ತಾಳೆ, ಯಾರಾದರೂ ನಾನು ತಡೆದ್ರೆ ನಾನಂತೂ ಸುಮ್ಮನೆ ಇರಲ್ಲ, ಬಾ ಕಂಠಿ ಅಂತ ಹೇಳ್ಕೊಂಡು ಕಂಠಿನ ಕರ್ಕೊಂಡು ಹೋಗ್ತಾಳೆ. ಇನ್ನು ಹರಿಗದು ತುಂಬ ನಗು ಬರ್ತಾ ಇರ್ತದೆ. ಇನ್ನು ಮುಂದೆ ಏನಾಗುತ್ತೆ, ಕಂಠಿದ್ದೇನು ತಪ್ಪಿಲ್ಲ ಅಂತ ಹೇಳಿ ಮುತ್ತು ಗೊತ್ತಾಗುತ್ತಾ, ಅಷ್ಟೇ ಅಲ್ಲ ಮುತ್ತು ಮತ್ತು ಮಹಿಗೆ ಪ್ರೀತಿ ಚಿಗುರುತ್ತಾ, ಪ್ರತಿಯೊಂದನ್ನು ನಾಳೆ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.